ಅಪ್ಪ ನನ್ನ ಹುಡ್ಕೊಂಡು ಬಂದಿದ್ದಾರೆ, ನಾನು ಅಪ್ಪನ ಹುಡ್ಕೊಂಡು ನಡ್ಕೊಂಡು ಹೋಗಿದ್ದೀನಿ. ಇಬ್ಬರು ಮಿಸ್ಸಿಂಗ್ ಆಗಿಬಿಟ್ಟಿದ್ದೀವಿ. ನನಗೆ ಅಪ್ಪ ಸಿಗ್ತಿಲ್ಲ, ಅಪ್ಪನಿಗೆ ನಾನು ಸಿಗ್ತಿಲ್ಲ. ಸೊ ಗೈಸ್, ಇದೇ ನನ್ನ ಔಟ್ಫಿಟ್. ತುಂಬಾ ಖುಷಿ ಆಯಿತು ನನಗೆ. ಸೀರಿಯಸ್ಲಿ ಐ ಫೆಲ್ಟ್ ರಿಯಲಿ ನೈಸ್. ಆ್ಯಂಡ್ ಆಬ್ವಿಯಸ್ಲಿ ಮದುವೆಯಲ್ಲಿ ನಾನೇನು ಹೋಗ್ಬಿಟ್ಟು ಅಲ್ಲಿ ಬಿರಿಯಾನಿ ತಿಂದು ಬಂದಿಲ್ಲ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದ ಡೇ 7 ಆಫ್ 365 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ಐ ಹೋಪ್ ಯುವರ್ ಡೇ ಗೋಸ್ ವೆಲ್ ಟುಡೇ. ಸೊ ಗೈಸ್, ಇವತ್ತು ಇಟ್ಸ್ ಡೇ 7. ಡೇ 7ನ ಸಂಸ್ಕೃತ್ ವರ್ಡ್ ಜೊತೆಗೆ ನಾವು ಸ್ಟಾರ್ಟ್ ಮಾಡೋಣ, ಸಂಸ್ಕೃತ್ ಸೆಂಟೆನ್ಸ್ ಜೊತೆಗೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಡೇ 7 ಸಂಸ್ಕೃತ್ ಸೆಂಟೆನ್ಸ್ ಏನ್ ಬರುತ್ತೆ ಅಂದ್ರೆ, ಪರೋಪಕರಾಯ ಸಾತಂ ವಿಭೂತಾಯ. ಸೊ ಮೀನಿಂಗ್ ಏನು ಅಂದ್ರೆ, ದ ವೆಲ್ತ್ ಆಫ್ ನೋಬಲ್ ಪೀಪಲ್ ಎಕ್ಸಿಸ್ಟ್ ಫಾರ್ ಹೆಲ್ಪಿಂಗ್ ಅದರ್ಸ್, ಟ್ರೂ ಗ್ರೇಟ್ನೆಸ್ ಲೈಸ್ ಇನ್ ಸರ್ವಿಸ್ ಅಂತ. ಸೊ ಆ ಸಂಸ್ಕೃತ್ ವರ್ಡ್ ನ ನಾವು ಸ್ಟಿಕ್ಕಿ ನೋಟಲ್ಲಿ ಆಬ್ವಿಯಸ್ಲಿ ಬರೀಬೇಕು. ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕಾದ್ರೆ, ನಿಮ್ಮ ಒಳ್ಳೆತನ, ನೀವು ಜನರ ಹತ್ರ ಹೇಗೆ ಇರ್ತೀರಾ, ಜನರಿಗೆ ಹೇಗೆ ಸಹಾಯ ಮಾಡ್ತೀರಾ, ಅದರಿಂದ ನಿಮ್ಮ ಒಳ್ಳೆತನವನ್ನು ನೋಡಬಹುದು ಅಂತ ಇದರರ್ಥ. ಸೊ ಡೇ 7 ಸ್ಟಿಕ್ಕಿ ನೋಟ್ನ ಸ್ಟಿಕ್ ಮಾಡ್ತೀನಿ. ಸೊ ಗೈಸ್, ಇವತ್ತು ಡೇ 7 ಸ್ವಲ್ಪ ಸ್ಲೈಟ್ ಅಪ್ಡೇಟ್ ಉಂಟು ಡೈಲಿ ವ್ಲಾಗ್ಸ್ ಬಗ್ಗೆ. ಸೊ ಎವ್ರಿ ಡೇ ಸಂಜೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ, ಸಂಜೆ 6 ಗಂಟೆಗೆ 7 ಗಂಟೆಗೆ ಆ ಥರ ಟೈಮಲ್ಲಿ. ಸೊ ಇವತ್ತಿಂದ ಈ ವಿಡಿಯೋ ಬರೋದು ಮಾರ್ನಿಂಗ್ 10 to 11 ಒಳಗೆ ಈ ವಿಡಿಯೋನು ಅಪ್ಲೋಡ್ ಆಗುತ್ತೆ. ಸೊ ಎವ್ರಿ ಡೇ ಆ ಥರ ಇರುತ್ತೆ. ಬೆಳಿಗ್ಗೆ 10 ರಿಂದ 11 ಗಂಟೆಯ ಒಳಗೆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂದರೆ, ಸಂಡೇ ಯೂಶ್ವಲಿ ಜಿಮ್ ಇರಲ್ಲ. ಇಫ್ ಇನ್ ಕೇಸ್ ಆ ಥರ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದ್ದರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದರೆ, ನಾನು ವ್ಲಾಗ್ನ ಸಂಡೇನೂ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ ಯೂಶ್ವಲಿ ಸಂಡೇಸ್ ವ್ಲಾಗ್ ಇರಲ್ಲ, ಅಂದರೆ ಮಂಡೇಗೆ ಅಪ್ಲೋಡ್ ಆಗೋ ವ್ಲಾಗು ಸಂಡೇನೇ ನಾನು ರೆಕಾರ್ಡ್ ಮಾಡೋದು. ಸೊ ಮಂಡೇಗೆ ವಿಡಿಯೋಸ್ ಬರಲ್ಲ. ಸೊ ಇವತ್ತು ಆಲ್ರೆಡಿ ಕೂದಲೆಲ್ಲ ನಾನು ತುಂಬ ಜಾಸ್ತಿ ಬಂದುಂಟು. ಸೊ ಸಲೂನಿಗೆ ಹೋಗಬೇಕು, ಹೇರ್ ಕಟ್ ಮಾಡಿಸ್ಬೇಕು. ಆ್ಯಂಡ್ ದೆನ್ ಮಧ್ಯಾಹ್ನದ್ದು ಮ್ಯಾರೇಜ್ ಉಂಟು, ನಮ್ಮ ಕ್ಲೋಸ್ ರಿಲೇಟಿವ್ ಕೂಡ. ಸೊ ಅವ್ರದ್ದು ಮ್ಯಾರೇಜ್ ಕೂಡ ಉಂಟು, ಅಲ್ಲಿಗೂ ಹೋಗಬೇಕು. ಅಲ್ಲಿಂದ ಡೈಲಿ ರೂಟೀನ್ ನಿಮಗೆ ಗೊತ್ತು. ಸೊ ಬೆಳಿಗ್ಗೆ 4 ಹೋಲ್ ಎಗ್ಸ್ ತಿಂದಿದ್ದೀನಿ. ಆ್ಯಂಡ್ ದೆನ್ ಓಟ್ಸ್, ನಟ್ಸ್, ಬನಾನಾ, ಕಿವಿ, ಅವಕಾಡೋ, ಆ್ಯಂಡ್ ದೆನ್ 150 ml ಆಫ್ ಮಿಲ್ಕ್. ಸೊ ಅದು ತಿಂದು ಈಗ ಸಲೂನಿಗೆ ಹೋಗಬೇಕು. ಇನ್ನು ಸಲೂನಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹೇರ್ ವಾಶ್ ಎಲ್ಲ ಆಯಿತು, ಈಗ ಹೇರ್ ಕಟ್. ಗೈಸ್, ಈಗ ಹೇರ್ ಕಟ್ ಎಲ್ಲ ಮುಗೀತು. ಸಲೂನಲ್ಲಿ ನೋಡಿ ಎಷ್ಟು ಡೀಸೆಂಟಾಗಿ ಮಾಡಿ ಕಳಿಸೋರೇನದ ಅಂತ. ಮನೇಲಿದ್ದರೆ ಕ್ರಿಮಿನಲ್ ಥರ ಕಾಣಿಸ್ತೀನಿ ನಾನು. ಅಪ್ಪ ಆಲ್ರೆಡಿ ಈಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ಈಗ ಎಲ್ಲಾದರೂ ಹೊರಗೆ ಹೋಗುವಾಗಲೇ ನಿಂದು ಯಾವಾಗಲೂ ಲೇಟ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೊರಡ್ತೀನಿ, ಮನೆಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ರೆಕಾರ್ಡಿಂಗ್. ಗೈಸ್, ಜಸ್ಟ್ ಈಗ ಮನೆಗೆ ಬಂದೆ, ಬೇಗ ಸ್ನಾನ ಮಾಡಿಬರ್ತೀನಿ. ನಾನು ಮದುವೆಗೂ ಲೇಟ್ ಆಯ್ತುಂಟು, ಹೊರಡಬೇಕು. ಸೊ ಗೈಸ್, ಇದೇ ನನ್ನ ಔಟ್ಫಿಟ್. ಶರ್ಟ್ ಆಗಿದ್ದೀನಿ, ಜೀನ್ಸ್. ಸೊ ಆಲ್ರೆಡಿ ಲೇಟ್ ಆಯಿತು, ನಾನು ಹೊರಡ್ತೀನಿ ಈಗ. ಮದುವೆಗೆ ಹೋಗಿ ಬರ್ತೀನಿ. ಆಬ್ವಿಯಸ್ಲಿ ಬಿರಿಯಾನಿ ಏನು ತಿನ್ನೋಕ್ಕಾಗಲ್ಲ, ಡಯಟ್ ಎಲ್ಲದಿಲ್ಲ, ಆಬ್ವಿಯಸ್ಲಿ ತಿನ್ನೋಕ್ಕಾಗಲ್ಲ. ಜಸ್ಟ್ ಹೋಗಿ ಅಮ್ಮನ ಕರ್ಕೊಂಡು ಮದುವೆಗೆ ಹೋಗಿ ಏನು ಬರ್ತೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಗೈಸ್, ಜಸ್ಟ್ ಈಗ ಮದುವೆಗೆ ಹೋಗಿ ಬಂದೆ, ಸಂಜೆ 5 ಗಂಟೆ ಆಯಿತು. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕಿತ್ತು, ಫ್ರೂಟ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಸೊ ಶಾಪಿಂಗ್ ಎಲ್ಲ ಮಾಡಿ ಈಗ ಜಸ್ಟ್ ಬಂದೆ. ಈಗ ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಹೋಗಬೇಕು. ಆ್ಯಂಡ್ ಮದುವೆಯಲ್ಲಿ ನನ್ನ ಹಳೆ ಸ್ವಲ್ಪ ಸೀನಿಯರ್ಸ್ ಎಲ್ಲ ಸಿಕ್ಕಿದ್ರು. ಆ್ಯಂಡ್ ವಿಡಿಯೋ ನೋಡ್ತಿರೋರಲ್ಲಿ ಕೆಲವೊಬ್ರು ಅಲ್ಲಿ ನನಗೆ ಸಿಕ್ಕಿದ್ರು, ನನ್ನ ಸಪೋರ್ಟರ್ಸ್. ತುಂಬಾ ಖುಷಿ ಆಯಿತು ನನಗೆ. ಸೀರಿಯಸ್ಲಿ ಐ ಫೆಲ್ಟ್ ರಿಯಲಿ ನೈಸ್. ಆ್ಯಂಡ್ ದೆನ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಯಾರೆಲ್ಲ ಸಿಕ್ಕಿ ನನಗೆ ಮಾತಾಡಿಸಿ ಫೋಟೋಸ್ ಎಲ್ಲ ತಗೊಂಡು ಹೋದ್ರು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.
ಸೊ ಇನ್ನು ಬೇಗ ರೆಡಿ ಆಗಿಬಿಟ್ಟು ಜಿಮ್ಮಿಗೆ ಹೊರಡ್ಬೇಕು ನಾನು. 5 ಗಂಟೆ ಆಲ್ರೆಡಿ ಆಯಿತು. ನಾನೀಗ ಹೊರಡ್ತೀನಿ ಈಗ. ಸೊ ಇನ್ನೂ ವ್ಲಾಗ್ ನಾನು ಜಿಮ್ಮಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಮದುವೆಯಲ್ಲಿ ನಾನೇನು ಹೋಗ್ಬಿಟ್ಟು ಅಲ್ಲಿ ಬಿರಿಯಾನಿ ತಿಂದು ಬಂದಿಲ್ಲ. ವೆಜ್ ಸೈಡಲ್ಲಿ ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಪಲ್ಯ ಜೊತೆಗೆ ಊಟ ಮಾಡ್ಕೊಂಡು ಬಂದಿರೋದು. ಆಬ್ವಿಯಸ್ಲಿ ಬಿರಿಯಾನಿ ಎಲ್ಲ ನಾನು ಸದ್ಯಕ್ಕೆ ಇನ್ನು 1 ಇಯರ್ ನಾನು ಮುಟ್ಟಲ್ಲ ಅಂತ ಹೇಳಿದ್ದೀನಿ. ನನ್ನ ಜೊತೆಗೆ ಪಾಪ ಅಮ್ಮನೂ ಅದೇ ತಿಂದರು, ಬಿರಿಯಾನಿ ತಿನ್ನೋಕೆ ಹೋಗಿಲ್ಲ. ಸೊ ಈಗ ನಾನು ಜಿಮ್ಮಿಗೆ ಹೊರಡ್ತೀನಿ. ಇನ್ನು ಜಿಮ್ಮಲ್ಲಿ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ. ಸೊ ಗೈಸ್, ಈಗಷ್ಟೇ ಜಿಮ್ಮಿಗೆ ಬಂದೆ. ಆಲ್ರೆಡಿ ಲೇಟ್ ಆಯಿತು, 6 ಗಂಟೆ ಆಯಿತು. ಸೊ ಡೇ 7 ಇವತ್ತು ಆಫ್ 365 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ಗೈಸ್, ಜಸ್ಟ್ ಈಗ ಜಿಮ್ ಎಲ್ಲ ಮುಗೀತು. ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ ಅಗೇನ್. ಚೆನ್ನಾಗಿತ್ತು. ನಂದು ಹೊಸ ಹೇರ್ ಕಟ್, ಬಿಯರ್ಡ್ ಎಲ್ಲ ಹೇಗುಂಟು ಅಂತ ತಿಳಿಸಿ. ಈಗ ನಾನು ಫ್ರೆಂಡ್ ಹತ್ರ ನಡ್ಕೊಂಡು ಹೋಗ್ತಿದ್ದೀನಿ ಆನ್ ದ ವೇ. ಮತ್ತು ತುಂಬ ಜನ ಕೇಳ್ತಾಯಿದ್ರು, ಯಾಕೆ ನಡ್ಕೊಂಡು ಹೋಗ್ತೀರಾ, ಗಾಡಿ ಇಲ್ವೋ ಅದು ಇದು ಅಂತ. ಗಾಡಿ ಉಂಟು, ಬಟ್ ನಮ್ಮೂರಲ್ಲಿ ನಡ್ಕೊಂಡು ಹೋಗೋದು ಅದೊಂದು ಫೀಲೇ ಡಿಫ್ರೆಂಟ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಐ ಮೀನ್ ಅವ್ನ ಅಂಗಡಿ ತನಕ ನಾನು ನಡ್ಕೊಂಡು ಹೋಗ್ತೀನಿ ಇಲ್ಲಿಂದ. ಆ್ಯಂಡ್ ದೆನ್ ಅವ್ನು ನನಗೆ ಪಿಕ್ ಮಾಡಿಬಿಟ್ಟು ಮನೆ ತನಕ ಡ್ರಾಪ್ ಮಾಡ್ತಾನೆ. ಯೂಶ್ವಲಿ ಆ ಥರನೇ ಆಗೋದು. ಇಲ್ಲಾಂದರೆ ತಂದೆ ಇದ್ದರೆ ತಂದೆ ಜೊತೆ ನಾನು ಹೋಗ್ಬಿಡ್ತೀನಿ. ಸೊ ಹಾಗೆ ಇವತ್ತದ್ದು ವರ್ಕೌಟ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ. ನಂದು ಹೇರ್ ಸ್ಟೈಲೆಲ್ಲ ಹೀಗೆ ಕಾಣಿಸ್ತುಂಟು ಅಂತ ಹೇಳಿ ಅಂದರೆ ಅಷ್ಟೇ. ಏನು ಸಿಗೋಣ, ಮನೆಗೆ ತಲುಪಿಬಿಟ್ಟು ಸಿಗ್ತೀನಿ. ಗೈಸ್, ವಿಷಯ ಏನಂದರೆ ನಾನು ಇನ್ನೂ ಮನೆಗೆ ತಲುಪಿಲ್ಲ. ಜಿಮ್ಮಿಂದ ಹೊರಟು ಅರ್ಧ ಗಂಟೆ ಆಯಿತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಯಾವುದೋ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದಾನೆ ಅಂತ ಹೇಳ್ದ. ಸೊ ಅದಕ್ಕೆ ನಾನು ಅಪ್ಪನಿಗೆ ಫೋನ್ ಮಾಡಿದೆ. ಅಪ್ಪ ನನ್ನ ಹುಡ್ಕೊಂಡು ಬಂದಿದ್ದಾರೆ, ನಾನು ಅಪ್ಪನ ಹುಡ್ಕೊಂಡು ನಡ್ಕೊಂಡು ಹೋಗಿದ್ದೀನಿ. ಇಬ್ಬರು ಮಿಸ್ಸಿಂಗ್ ಆಗಿಬಿಟ್ಟಿದ್ದೀವಿ. ನನಗೆ ಅಪ್ಪ ಸಿಗ್ತಿಲ್ಲ, ಅಪ್ಪನಿಗೆ ನಾನು ಸಿಗ್ತಿಲ್ಲ. ಸೊ ನಾನು ಮನೆಗೆ ಫೋನ್ ಮಾಡಿದ್ರೆ, ಅಪ್ಪನ ನಂಬರಿಗೆ ಫೋನ್ ಮಾಡಿದ್ರೆ ಫೋನ್ ಮನೇಲೇ ಬಿಟ್ಟು ಬಂದಿದ್ದಾರೆ. ಸೊ ಮನೆ ಪಕ್ಕದಲ್ಲಿರೋರಿಗೆ ಕಾಲ್ ಮಾಡಿದ್ದೀನಿ, ಅವ್ರಿಗೆ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ. ಮನೆ ಹತ್ರ ಬಂದೆ. ಸೊ ಬೇಸಿಕಲಿ ಅಪ್ಪ ನನ್ನ ಹುಡ್ಕೊಂಡು ಕೆಳಗೆಲ್ಲೋ ಹೋಗಿದ್ದಾರೆ. ಯಾರ್ದೋ ಫೋನಿಂದ ಫೋನ್ ಇಸ್ಕೊಂಡು ಫೋನ್ ಎಲ್ಲ ಮಾಡಿದ್ದಾರೆ. ಅವ್ರನ್ನ ಹುಡುಕ್ತಿದ್ದೆ, ಅವ್ರು ನನ್ನ ಹುಡುಕ್ತಿದ್ರು. ಸೊ ಅವ್ರು ಇನ್ನೂ ತಲುಪಿಲ್ಲ ಮನೆಗೆ. ಪಕ್ಕದ ಮನೆ ಹುಡುಗ ಬಂದ್ಬಿಟ್ಟು ನನ್ನ ಕರ್ಕೊಬಂದಿದ್ದಾನೆ. ಸೊ ಈಗ ಜಸ್ಟ್ ಮನೆಗೆ ಬಂದು ಎಂಟರ್ ಆಗಿದ್ದಷ್ಟೇ. ಈಗ ಅಪ್ಪ ಅವರ ಗಂಟ ಕಾಯಬೇಕು. ಸೊ ಗೈಸ್, ಮನೇಲಿದ್ದೀನಿ. ಅಪ್ಪನೂ ಈಗ ಸ್ವಲ್ಪ ಹೊತ್ತಲ್ಲಿ ಬಂದರು. ಕೇಳಲೇಬೇಡಿ, ಫುಲ್ ಕೇವಾಸ್ ಆಗಿತ್ತು ಇವತ್ತು. ಅಪ್ಪ ನನ್ನ ಹುಡುಕೊಂಡು ಎಲ್ಲೋ ಹೋಗಿದ್ದಾರೆ, ನಾನು ಅಪ್ಪನ ಹುಡುಕೊಂಡು ಎಲ್ಲೋ ನಡ್ಕೊಂಡು ಬಂದಿದ್ದೆ. ಸೊ ಫೈನಲಿ ಸಿಕ್ಕಿದ್ರು. ಐ ಮೀನ್ ಅವ್ರು ಸಿಕ್ಕಿಲ್ಲ, ಅವರೇ ಮನೆಗೆ ಬಂದರು. ಯಾರ್ದೋ ಫೋನಿಂದ ಅಮ್ಮನಿಗೆ ಕಾಲ್ ಮಾಡಿದ್ರಂತೆ. ಸೊ ನಾನು ನಮ್ಮ ನೇಬರ್ನ ಕಾಲ್ ಮಾಡಿಬಿಟ್ಟು ಹೇಳಿದ್ದೆ, ನನಗೆ ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತ. ಸೊ ಅವರು ಬಂದಿದ್ದರು ನನ್ನ ಪಿಕ್ ಮಾಡೋಕ್ಕೆ. ಸೊ ನಾನು ಬಂದು 5 ನಿಮಿಷ ಆದಂಗೆ ಅಪ್ಪ ಬಂದರು. ಸೊ ಫೈನಲಿ ಎವ್ರಿಥಿಂಗ್ ಈಸ್ ಸಾರ್ಟೆಡ್ ಔಟ್. ಅಮ್ಮ ಸರಿ ಬೈದರು ಅಪ್ಪರಿಗೆ, ಫೋನ್ ತಗೊಂಡು ಹೋಗಿಲ್ಲ ಅಂತ. ಸೊ ಇವತ್ತು ಇಟ್ ವಾಸ್ ಅ ನೈಸ್ ಡೇ ಅಗೇನ್, ಡೇ 7. ಸೊ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಅಪ್ಡೇಟ್ ಏನು ಅಂದರೆ, ಇವತ್ತಿಂದ ಪ್ರತಿಯೊಂದು ವ್ಲಾಗ್ಸ್ 10 ಗಂಟೆ 11 ನಿಮಿಷಕ್ಕೆ ಅಪ್ಲೋಡ್ ಆಗುತ್ತೆ. ಸೊ ಪ್ರತಿದಿನ ನಮ್ಮ ವಿಡಿಯೋ ಬರೋ ಟೈಮ್ ಇದೇ ಆಗಿರುತ್ತೆ, 10 ಗಂಟೆ 11 ನಿಮಿಷಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಅಗೇನ್ ನಾವು ನಮ್ಮ ಡೇ 7 ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು. ಆ್ಯಂಡ್ ದೆನ್ ನಾನು ಸಂಡೇ ಏನೂ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಕೆಲವೊಂದು ನನಗೆ ಕೆಲಸಗಳೆಲ್ಲ ಇತ್ತು. ಸೊ ಅದೆಲ್ಲ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಕೆಲವೊಮ್ಮೆ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಇದು ಈ 365 ಡೇಸ್ ವ್ಲಾಗ್ ಏನಿರುತ್ತೆ ಅದು ಫಾರ್ ಶೋರ್ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ದಿವಸ ಪ್ರೊಡಕ್ಟಿವ್ ಡೇ ಇರುತ್ತೆ ಆ ದಿವಸ ಮಾತ್ರ. ಸೊ ಬೇಸಿಕಲಿ ಯಾವ ದಿನ ನಾನು ಜಿಮ್ಮಿಗೆ ಹೋಗ್ತೀನಿ ಆ ದಿನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಸೊ 365 ಡೇಸ್ ಆ ಥರ ನಾನು ಡೈಲಿ ವ್ಲಾಗ್ಸ್ ಇದ್ದೇ ಇರುತ್ತೆ. ನನಗೆ ಒಂದು ಮಾತು ಹೇಳಲೇಬೇಕಿತ್ತು ಗಾಯ್ಸ್, ನಿಮ್ಮ ವಿಷನ್ ಬೇರೆ ಯಾರೂ ನೋಡೋಕ್ಕಾಗಲ್ಲ. ಈಗ ನಾನು ನೋಡ್ತಿರೋ ವಿಷನ್ ನಾನು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಆಯಿತಾ. ದೇ ಮೈಟ್ ಗಿವ್ ಯು ಸಜೆಷನ್. ಎಲ್ಲರೂ ನಿಮಗೆ ಒಳ್ಳೇದಾಗಲಿ ಅಂತ ಬಯಸಲ್ಲ ಆಬ್ವಿಯಸ್ಲಿ, ಬಟ್ ದೇರ್ ಆರ್ ಸಮ್ ಹೂ ರಿಯಲಿ ವಾಂಟ್ ಟು ಲೈಕ್ ನಿಮ್ಮನ್ನು ಬೆಳಿಬೇಕು ಅಂತ ಬಯಸೋರು ಕೆಲವೊಬ್ರು ಇದ್ದಾರೆ. ಅದರ ಅರ್ಥ ಅವ್ರು ಹೇಳಿರೋ ಪ್ರತಿಯೊಂದು ಮಾತುಗಳ ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ ಅಲ್ಲ. ಕೆಲವೊಬ್ರು ನಿಮಗೆ ಸಜೆಷನ್ ಕೊಡುವಾಗ ಎಷ್ಟು ತೆಕ್ಕೋಬೇಕು ಎಷ್ಟು ತೆಕ್ಕೋಬಾರ್ದು ಅಂತ ನೀವು ಯೋಚನೆ ಮಾಡಬೇಕು.
ಆ್ಯಂಡ್ ಸ್ಟಿಕ್ ಟು ಯುವರ್ ಕೋರ್. ನಿಮಗೆ ಗೊತ್ತು ನೀವೇನು ಮಾಡ್ತಿದ್ದೀರಾ ಅಂತ, ನಿಮಗೇ ಮಾತ್ರ ಗೊತ್ತಿರೋದು. ಯು ಕಾಂಟ್ ಎಕ್ಸ್ಪ್ಲೇನ್ ಇಟ್ ಟು ಸಮ್ ಒನ್ ಎಲ್ಸ್. ಸೊ ಸ್ಟಿಕ್ ಟು ಯುವರ್ ಕೋರ್, ಡೂ ಆಲ್ವೇಸ್ ವಾಟ್ ಯು ವಾಂಟ್ ಟು ಡೂ ಎಕ್ಸಾಕ್ಟ್ಲಿ. ಯಾರ ಮಾತು ಕೇಳ್ಬಿಟ್ಟು ನಿಮ್ಮ ಥಾಟ್ಸ್ನ ಎಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಇಟ್ ಮೈಟ್ ಸೀಮ್ ಬೋರಿಂಗ್, ನಾಳೆನೂ ಇಟ್ ಮೈಟ್ ಸೀಮ್ ಬೋರಿಂಗ್, ಎವ್ರಿ ಸಿಂಗಲ್ ಡೇ ಇಟ್ ಮೈಟ್ ಸೀಮ್ ಬೋರಿಂಗ್, ಬಟ್ ಒನ್ ಫೈನ್ ಡೇ ಪ್ಲೇಟ್ ಟರ್ನ್ ಆಗುತ್ತೆ ಆ್ಯಂಡ್ ಬಿಲೀವ್ ಇನ್ ದಟ್. ಸೊ ನಿಮಗೇನು ಇಷ್ಟ ಉಂಟು ಅದೇ ಕೆಲಸ ಮಾಡಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಡೋಂಟ್ ಲಿಸನ್ ಟು ಪೀಪಲ್, ಪ್ಲೀಸ್ ಡೋಂಟ್ ಲಿಸನ್ ಟು ಪೀಪಲ್, ಲಿಸನ್ ಟು ನೋ ಒನ್. ಯಾರು ಏನು ಹೇಳಿ, ಸ್ಟಿಕ್ ಟು ಯುವರ್ ಕೋರ್. ನಿಮಗೆ ಗೊತ್ತು ನಿಮ್ಮ ವಿಷನ್, ನೀವು ನೋಡಿದ್ದೀರಾ ಎಕ್ಸಾಕ್ಟ್ಲಿ ಮುಂದೆ ಫ್ಯೂಚರಲ್ಲಿ ಇದೇ ಕೆಲಸನ ನೀವು ಡೈಲಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ. ಸೊ ಯು ನೋ ಇಟ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇನ್ಸ್ಟಾದಲ್ಲಿ 2.5 ಲಕ್ಷ ಫ್ಯಾಮಿಲಿ ಆಗಿದ್ದೀವಿ ನಾವು. ಆ್ಯಂಡ್ ದೆನ್ ಯೂಟ್ಯೂಬಲ್ಲಿ ನಾನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು, ಬಟ್ ಸ್ಟಿಲ್ ವಿ ಆರ್ ಅ ಫ್ಯಾಮಿಲಿ ಆಫ್ 11,400 ಜನ. ಐ ಗೆಸ್ ವಿ ವಿಲ್ ಬಿ ಗ್ರೋಯಿಂಗ್. ಜೊತೆ ಯು ಶುಡ್ ಆಲ್ಸೋ ಬಿ ಗ್ರೋಯಿಂಗ್. ನಾನಿಲ್ಲಿ ಬಂದಿರೋದು ವ್ಯೂಸ್ ಮೇಲೆ ಫೋಕಸ್ ಮಾಡೋಕ್ಕೆ ಅಲ್ಲ, ಆ್ಯಂಡ್ ದೆನ್ ಟು ಫಾಲೋ ದ ಟ್ರೆಂಡ್ ಕೂಡ ಅಲ್ಲ. ಟ್ರೆಂಡಲ್ಲಿ ಯಾವ್ದು ನಡೀತಾ ಉಂಟು ಅದೇ ವಿಡಿಯೋ ಮಾಡಾಕೋಣ. ದಿಸ್ ಈಸ್ ವಾಟ್ ಐ ಡೂ, ದಿಸ್ ಈಸ್ ವೇರ್ ಐ ಬಿಲಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋನ ಪೂರ್ತಿ ಇಲ್ಲಿವರೆಗೆ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮಗೂ ದೇವರು ಒಳ್ಳೇದು ಮಾಡಲಿ. ಡಿಮೋಟಿವೇಟ್ ಎಲ್ಲ ಆಗೋಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾಳೆ ಡೇ 8 ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು. ಬಾಯ್.